ಸೋಷಿಯಲ್ ಮೀಡಿಯಾದಲ್ಲಿ ವಿಕಿಪೀಡಿಯಾ ಅನ್ನೋ ಒಂದು ಪೇಜ್ ಮುಖಾಂತರ ಸಾಕಷ್ಟು ದೊಡ್ಡ ಮಟ್ಟಿಗೆ ತನ್ನದೇ ಆದಂಥ ಸ್ವಂತ ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಅಭಿಮಾನಿ ಬಳಗನ್ನು ಹೊಂದಿರುವಂಥ ವಿಕಾಸ್ ಅನ್ನೋಂಥ ಹುಡುಗ ಒಂದು ಪದ ಬಳಕೆನ ಮಾಡ್ತಾರೆ. ಅಂದರೆ ಡ್ರಗ್ಸ್ ತೊಗೊಂಡಿದ್ದೀನಿ ಅನ್ನೋ ಒಂದು ಎಲ್ಲೋ ತೊಗೊಂಡಿದ್ದೀನಿ ಅನ್ನೋ ಒಂದು ಮಾತನ್ನೆಲ್ಲೋ ಒಂದು ಕಡೆ ಡ್ರಗ್ಸ್ ಅನ್ನೋ ಒಂದು ಪದನ ಬಳಸ್ತಾರಂತೆ. ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸರು ಕರೆಸಿ ವಿಚಾರಣೆ ಮಾಡಿ ಜೊತೆಗೆ ವಾರ್ನ್ ಮಾಡಿ ವಿಡಿಯೋ ಕೂಡ ಅಲ್ಲೇ ಡಿಲೀಟ್ ಕೂಡ ಮಾಡಿಸಿದಾರಂತೆ. ಇಷ್ಟು ದಿನ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತಿದ್ದಂಥ ವಿಕಿಪೀಡಿಯಾ ವಿಕಾಸ್ ಅವರು ಸಾಕಷ್ಟು ಮೆಸೇಜ್ ಓರಿಯೆಂಟೆಡ್ ವೀಡಿಯೋ ಮಾಡ್ತಾಯಿದ್ದಾರೆ. ಯಾಕಿಲ್ಲಿ ಸೋಷಿಯಲ್ ಮೀಡಿಯಾನ ಈಸಿಯಾಗಿ ತೊಗೊಂಡ್ಬೇಡಿ, ನಾವೇನು ಮಾಡಿದ್ರೂ ನಡೆಯುತ್ತೆ. ಯಾಕಂದರೆ ಇತ್ತೀಚೆಗೆ ನೋಡಿದ್ವಿ, ಒಂದು ಕಮೆಂಟ್ ಮಾಡಿರೋ ವ್ಯಕ್ತಿ ರೇಣುಕಾಸ್ವಾಮಿ ಅನ್ನೋನು ಕೂಡ ಟ್ರ್ಯಾಪ್ ಮಾಡಿ ಚಡ್ಡಿ ಕರ್ಕೊಂಬಂದು ಒಂದು ಆತನ ಹತ್ಯೆ ಆಗುತ್ತೆ. ಆ್ಯಂಡ್ ಹತ್ಯೆಯಲ್ಲಿ ಆರೋಪಿಗಳೆಲ್ಲರೂ ಈಗ ಸದ್ಯಕ್ಕೆ ಜೈಲಲ್ಲಿದ್ದಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ಇತ್ತೀಚೆಗೆ ಏನಾಗಿದೆ ಅಂತಂದರೆ ಸಾಕಷ್ಟು ವಿಷಯಗಳು ಸಿನಿಮಾ ರಂಗ ಆಗಿರಲಿ ಅಥವಾ ಆಚೆ ಕಡೆ ಸೋಷಿಯಲ್ ಮೀಡಿಯಾ ರೀಲ್ಸು ಎಲ್ಲೇ ಆದರೂ ಬರೀ ಪೊಲೀಸ್ ಕೇಸು, ಕ್ರೈಮು, ಅರೆಸ್ಟು, ವಿಚಾರಣೆ ಈ ರೀತಿಯ ಸುದ್ದಿಗಳನ್ನ ದಿನನಿತ್ಯ ಕೇಳ್ತಾ ಬಂದಿದ್ವಿ. ಗೊತ್ತಿಲ್ಲ, ಅದೇನೋ ಜೂನು ತಿಂಗಳ ಶುರುವಾಗಿರೋದು, ಇನ್ಕ್ಲೂಡಿಂಗ್ ಇನ್ನು ಜುಲೈಯಲ್ಲೂ ಆ ರೀತಿಯ ಕೆಲವೊಂದು ವಿಚಾರಗಳು ಸುದ್ದಿಗಳು ಹರಿದಾಡ್ತಾನೆ ಇದ್ದಾವೆ. ಸೊ ಈ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಕಿಪೀಡಿಯಾ ಅನ್ನೋ ಒಂದು ಪೇಜ್ ಮುಖಾಂತರ ಸಾಕಷ್ಟು ದೊಡ್ಡ ಮಟ್ಟಿಗೆ ತನ್ನದೇ ಆದಂಥ ಸ್ವಂತ ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಅಭಿಮಾನಿ ಬಳಗನ್ನು ಹೊಂದಿರುವಂಥ ವಿಕಾಸ್ ಅನ್ನೋಂಥ ಹುಡುಗ, ನೋಡಿರ್ತೀರ, ನಾನು ನಂದಿನಿ ಬೆಂಗಳೂರಿಗೆ ಬಂದಿನಿ ಅನ್ನೋ ಒಂದು ಹಾಡು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿತ್ತು. ಆತನನ್ನು ಇತ್ತೀಚೆಗೆ ಪೊಲೀಸರು ಸ್ಟೇಷನಿಗೆ ಕರೆಸ್ಬಿಟ್ಟು ಏನೋ ಒಂದು ವಿಚಾರಣೆ ಮಾಡಿಬಿಟ್ಟು ವಾರ್ನಿಂಗ್ ಕೊಟ್ಟು ಕಳಿಸಿದಾರಂತೆ. ಯಾಕೆ ಏನು ಅಂತ ಅಂದರೆ, ಸಾಮಾನ್ಯವಾಗಿ ಈತ ಸಾಕಷ್ಟು ಬೇರೆ ಬೇರೆ ಒಂದು ಸೋಷಿಯಲ್ ಕನ್ಸರ್ನ್, ಸಾಮಾಜಿಕ ಕಳಕಳಿ ಉಳ್ಳಂಥ ಒಂದು ವೀಡಿಯೋಗಳನ್ನೂ ಮಾಡ್ತಾರೆ, ಜೊತೆಗೆ ರೀಲ್ಸ್ ಮಾಡ್ತಾರೆ, ಹಾಡುಗಳನ್ನ ಹಾಡ್ತಾರೆ, ಕೆಲವೊಂದು ಹಾಡುಗಳಿಗೆ ಡ್ಯಾನ್ಸ್ ಮಾಡಿ ಕಾಮಿಡಿಯಾಗಿ ಜನನ ಎಂಟರ್ಟೈನ್ ಮಾಡೋಕ್ಕೆ ಏನೇನು ಬೇಕು ಆ ರೀತಿಯ ಒಂದು ವೀಡಿಯೋಗಳನ್ನ ಮಾಡಿಬಿಡ್ತಾರೆ. ಆ್ಯಂಡ್ ಡೆಫಿನೆಟಾಗಿ ಎಲ್ಲ ಮೋಸ್ಟ್ ಆಫ್ ದ ವೀಡಿಯೋಸ್ ಎಲ್ಲ ತುಂಬ ದೊಡ್ಡ ಮಟ್ಟಿಗೆ ವೈರಲ್ ಆಗುತ್ತೆ, ರೀಚ್ ಆಗುತ್ತೆ, ಜನಗಳು ಅದನ್ನ ನೋಡ್ತಾರೆ. ಬಟ್ ಇತ್ತೀಚೆಗೆ ಇವರು ಮಾಡಿದಂಥ ಒಂದು ವೀಡಿಯೋದಲ್ಲಿ ಬಳಸಿರೋ ಒಂದು ಪದ ಬಳಕೆನ ಮಾಡ್ತಾರೆ. ಅಂದರೆ ಡ್ರಗ್ಸ್ ತೊಗೊಂಡಿದ್ದೀನಿ ಅನ್ನೋ ಒಂದು ಎಲ್ಲೋ ತೊಗೊಂಡಿದ್ದೀನಿ ಅನ್ನೋ ಒಂದು ಮಾತನ್ನೆಲ್ಲೋ ಒಂದು ಕಡೆ ಡ್ರಗ್ಸ್ ಅನ್ನೋ ಒಂದು ಪದನ ಬಳಸ್ತಾರಂತೆ. ಅಂದರೆ ಅವರು ತಮಾಷೆಗೋಸ್ಕರ ಮಾಡಿರೋ ಒಂದು ವೀಡಿಯೋ ಆಗಿರಬಹುದು ಅದು. ಬಟ್ ಆದರೆ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಆ ರೀತಿಯ ಒಂದು ಪದಗಳನ್ನ ಆಗಿರಲಿ ಅಥವಾ ಅಂದರೆ ಬೇರೆಯವರಿಗೆ ಅದರಿಂದ ಇನ್ಸ್ಪೈರ್ ಆಗುವಂಥದ್ದು ಅಥವಾ ಉತ್ತೇಜನ ಕೊಡುವಂಥದ್ದು ಪದಗಳನ್ನ ಬಳಸೋ ಹಾಗಿಲ್ಲ. ಇದು ಎಲ್ಲೋ ಒಂದು ಕಡೆ ಪೊಲೀಸವರ ಕಣ್ಣಿಗೆ ಬಿದ್ದಿದೆ. ಯಾರೋ ಒಬ್ಬರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ, ಹೀಗಿದೆ ಅಂತ. ಯಾಕಂದರೆ ಅವರ ವೀಡಿಯೋಗಳೆಲ್ಲ ಮಿಲಿಯನ್ಸ್ ಗಟ್ಟಲೆ ರೀಚ್ ಆಗಬೇಕಾದ್ರೆ, ಲಕ್ಷಾಂತರ ಜನ ನೋಡಬೇಕಾದ್ರೆ ಖಂಡಿತವಾಗಿ ನೋಡೋರಲ್ಲಿ ಎಲ್ಲೋ ಒಬ್ಬರು ಲಾಯರ್ ಇರ್ತಾರೆ, ಒಬ್ಬರು ಪೊಲೀಸ್ ಇರ್ತಾರೆ, ಮತ್ತೊಬ್ಬರು ಮಗದೊಬ್ಬರು ಮಾಧ್ಯಮದವ್ರು ಇರ್ತಾರೆ. ಅವ್ರ ಕಣ್ಣಿಗೆ ಬಿದ್ದಾಗ ಇದೆಲ್ಲ ತಪ್ಪು. ಯಾಕೆ ಈತ ಇಷ್ಟು ದಿನ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತಿದ್ದಂಥ ವಿಕಿಪೀಡಿಯಾ ವಿಕಾಸ್ ಅವರು ಸಾಕಷ್ಟು ಮೆಸೇಜ್ ಓರಿಯೆಂಟೆಡ್ ವೀಡಿಯೋ ಮಾಡ್ತಾಯಿದ್ದಾರೆ. ಯಾಕಿಲ್ಲಿ ನಾನು ಖುಷಿಯಾಗಿರೋಕ್ಕೆ ಏನೋ ಡ್ರಗ್ಸ್ ತೊಗೊಂಡಿದ್ದೀನಿ ಅನ್ನೋ ಒಂದು ಪದ ಬಳಕೆನ ಮಾಡಿದಾಗ 4 ಜನ ನೋಡ್ಬಿಟ್ಟು ಹೌದು ನಾನು ತೊಗೊಬೋದಲ್ಲ ಅನ್ನೋ ಥರ ಅದರಿಂದ ಉತ್ತೇಜನ ಆಗ್ಬೋದು, ಇನ್ಸ್ಪೈರ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸರು ಕರೆಸಿ ವಿಚಾರಣೆ ಮಾಡಿ ಜೊತೆಗೆ ವಾರ್ನ್ ಮಾಡಿ ವಿಡಿಯೋ ಕೂಡ ಅಲ್ಲೇ ಡಿಲೀಟ್ ಕೂಡ ಮಾಡಿಸಿದಾರಂತೆ. ಇನ್ನು ನೀನು ಯಾವುದೇ ವೀಡಿಯೋ ಮಾಡು, ತೊಂದರೆ ಇಲ್ಲಪ್ಪ, ಎಂಟರ್ಟೈನ್ಮೆಂಟ್ ಮಾಡು, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಡ್ರಗ್ಸ್ ಆಗಿರಲಿ ಅಥವಾ ಡ್ರಿಂಕ್ಸ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಮಾದಕ ವಸ್ತುಗಳಾಗಿರ್ಬೋದು, ಯಾವುದ್ರ ಬಗ್ಗೆನೂ ಪ್ರಮೋಟ್ ಮಾಡೋಂಗಿಲ್ಲ. ಅದನ್ನು ತಗೊಳ್ಳಿ ಅಥವಾ ನಾನು ತೊಗೊತೀನಿ ಈ ರೀತಿಯ ವಿಷಯಗಳನ್ನ ಪದಗಳನ್ನ ಬಳಕೆ ಮಾಡೋಂಗಿಲ್ಲ. ಮೋಸ್ಟ್ಲಿ ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ ಆ ಕಾರಣಕ್ಕೆ ಫಸ್ಟ್ ಟೈಮ್ ನಿನಗೆ ವಾರ್ನಿಂಗ್ ಮಾಡ್ತಾಯಿದ್ವಿ ಅಂತ ಹೇಳಿ ಸ್ಟೇಷನಿಗೆ ಕರೆಸ್ಬಿಟ್ಟು ವಾರ್ನ್ ಮಾಡಿಬಿಟ್ಟು ಡಿಲೀಟ್ ಮಾಡಿಸಿ ಕಳಿಸ್ಕೊಟ್ಟಿದ್ದಾರಂತೆ. ಸೊ ಯಾಕಂದರೆ ಸೋಷಿಯಲ್ ಮೀಡಿಯಾ ಅಂತ ಅಂದಾಗ ಏನಾಗುತ್ತೆ, ಒಂದು ಮೊಬೈಲ್ ಕೈಲಿ ಇಟ್ಕೊಂಡ್ಬಿಟ್ಟು ಎಲ್ಲೋ ಕೂತಿರ್ತಾರೆ, ಒಂದು ವೀಡಿಯೋ ಮಾಡಿ ಹಾಕೋಣ, ಬಾಯಿಗೆ ಬಂದಾಗ ಏನೋ ಒಂದು ಮಾತಾಡೋಣ, ಅದು ಇಷ್ಟ ಆಗೋಯ್ತು ಅಂದರೆ ಜನ ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಕಮೆಂಟ್ಸ್ ಮಾಡ್ತಾರೆ, ಅದರಿಂದ ನನಗೆ ದೊಡ್ಡದಾದಂಥ ಒಂದು ಫಾಲೋವರ್ಸ್ ಬರ್ತಾರೆ. ಅದಾದಮೇಲೆ ಬೆಳೀತಾ ನಿಮ್ಮ ಫಾಲೋವರ್ಸ್ ಜಾಸ್ತಿ ಆದಷ್ಟು ಅಲ್ಲೇ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಇನ್ಕಮ್ ಬರುತ್ತೆ. ಸೊ ಈ ಎಲ್ಲ ಆಸೆಗಳಿಗೆ ಬಿದ್ದು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾನ ಸರಿಯಾಗಿ ಬಳಸ್ಕೊಳ್ಳೋ ಜಾಗದಲ್ಲಿ ಸ್ವಲ್ಪ ತಪ್ಪಾಗಿ ಯೂಸ್ ಅಂತಲೇ ಹೇಳ್ಬೋದು. ಈ ವಿಚಾರದಲ್ಲಿ ಇತ್ತೀಚೆಗೆ ಇನ್ನೊಬ್ಬ ಅಂದರೆ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಮಾಡಿಕೊಂಡು 100% ವಿಕಿಪೀಡಿಯಾದವ್ರಿಗೂ ಮತ್ತು ಇವ್ರಿಗೂ ಕಂಪ್ಯಾರಿಸನ್ ಇಲ್ಲ, ಇಬ್ಬರು ಕಂಟೆಂಟ್ಗಳೇ ಬೇರೆ ಬೇರೆ. ಈತ ಅರುಣ್ ಕಟಾರೆ ಅಂತ ಗೋಲ್ಡೆಲ್ಲ ಹಾಕ್ಕೊಂಡು ಅದೇನೋ ಇದೆಲ್ಲ ಮಾಡಿಕೊಂಡು ರೀಲ್ಸ್ ಮಾಡೋನು, ಆತನು ಕೂಡ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ದಾರೆ. ಯಾಕೆ ಅಂತ ಅಂದರೆ ಆತ ಕೂಡ ರೀಲ್ಸು ಮಾಡೋದೊಂದು ಎಂಟರ್ಟೈನ್ಮೆಂಟಿಗೂ ಮತ್ತೊಂದು ಮಗದೊಂದಕ್ಕೆ ಮಾಡ್ತಾನೆ. ಬಟ್ ಆದರೆ ಅಲ್ಲಿ AK-47 ಡಮ್ಮಿ ಗನ್ಗಳನ್ನ ಯೂಸ್ ಮಾಡಿರ್ತಾನೆ. ಅದು ಕೂಡ ರಾಂಗ್. ವಿತೌಟ್ ಲೈಸೆನ್ಸ್ ಇಲ್ಲದೆ ನೀವು ಗನ್ನೇ ಕ್ಯಾರಿ ಮಾಡೋಂಗಿಲ್ಲ, ಅದಕ್ಕೂ ಕೂಡ ಲೈಸೆನ್ಸ್ ಬೇಕು.
ಅದು ನೀವು ಲೈಸೆನ್ಸ್ ತೊಗೊಂಡ್ಮೇಲೆ ನೀವು ಉಪಯೋಗಿಸ್ತಿರುತ್ತೆ, ನಿಮ್ಮ ಬಾಡಿ ಗಾರ್ಡ್ ಇಟ್ಕೊಳ್ತಾರೋ, ಈ ಎಲ್ಲ ವಿಚಾರಗಳನ್ನ ಅದಕ್ಕೆ ಖಂಡಿತವಾಗಿ ಲೈಸೆನ್ಸ್ ಬೇಕು ಮತ್ತು ಅದು ಪೇಪರ್ಸ್ ಎಲ್ಲ ಕರೆಕ್ಟಾಗಿರಬೇಕು. ಅದ್ರಲ್ಲಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನಾನೇನೋ ಒಂದು ಶೋಕಿಗೆ ಒಂದು ರೀಲ್ ಮಾಡ್ತೀನಿ, ಎಂಟರ್ಟೈನ್ ಮಾಡೋಕ್ಕೆ ಮಾಡ್ತೀನಿ, ನನ್ನ ಹತ್ರ 2 ಗನ್ ಇಟ್ಕೊತೀನಿ, ಇದೆಲ್ಲ ಮಾಡೋಕ್ಕಾಗಲ್ಲ. ಇನ್ಕ್ಲೂಡಿಂಗ್ ಡಮ್ಮಿ ಗನ್ ಆಗಿದ್ರು ಕೂಡ, ಸಿನಿಮಾಗಳಲ್ಲಿ ಬಳಸುವಂಥ ಡಮ್ಮಿ ಗನ್ ಆದರೂ ಕೂಡ ಅದನ್ನು ಬಳಸೋಕ್ಕೂ ಕೂಡ ನಿಮಗೆ 100% ಪರ್ಮಿಷನ್ ಬೇಕು. ಈ ರೀತಿಯ ಗನ್ ಬಳಸಿರೋ ಕಾರಣಕ್ಕೆ ಒಬ್ಬ ಆಲ್ರೆಡಿ ಜೈಲಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ, ಪೊಲೀಸರು ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ದಾರೆ ಆತನ್ನು. ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಅಂದ್ಕೊಂಡಂಗೆ ನಾವೇನು ಬೇಕಾದರೂ ಮಾಡ್ತೀವಿ ಅಂದರೆ ಖಂಡಿತವಾಗಿಯೂ ಮುಂಚೆ ಥರ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಸೈಬರ್ ಕ್ರೈಮ್ ಆಗಿರ್ಬೋದು, ಒಂದು ವಿಡಿಯೋ ನೀವು ಹಾಕಿದಾಗ ಆ ವಿಡಿಯೋ ವೈರಲ್ ಆಗದೇ ಇರಲಿ, ಆ ವಿಡಿಯೋದಲ್ಲಿ ಏನಾದರೂ ತಪ್ಪು ಅಂಶಗಳಿದ್ದರೆ, ತಪ್ಪು ಮಾಹಿತಿಗಳಿದ್ದರೆ, ತಪ್ಪು ಮಾತುಗಳಿದ್ದರೆ, ನಿಮ್ಮಿಂದ ಸಮಾಜಕ್ಕೆ ಏನಾದರೂ ಒಂದು ಆಘಾತಕಾರಿ ಘಟನೆ ನಡೆಯೋ ಸಾಧ್ಯತೆ ಇದೆ, ಅಥವಾ ಒಂದು ನೆಗೆಟಿವ್ ವಿಚಾರ ಆಚೆ ಹೋಗ್ತಾ ಇದೆ ಅಂದರೆ ಒಂದು ಟರ್ಮ್ಸ್ ಆ್ಯಂಡ್ ಪಾಲಿಸಿನ ಮೀರ್ತಾ ಇದ್ದೀರಾ ನೀವು ಅಂತ ಅಂದಾಗ ಖಂಡಿತವಾಗಿಯೂ ಕೆಲವರಿಗೆ ವಾರ್ನಿಂಗ್ ಕೊಡ್ತಾರೆ, ಕೆಲವ್ರನ್ನ ಅರೆಸ್ಟ್ ಮಾಡ್ತಾರೆ, ಇನ್ನು ಕೆಲವ್ರನ್ನ ಪರ್ಮನೆಂಟಾಗಿ ಒಳಗಡೆ ಹಾಕೋ ಸಾಧ್ಯತೆಗಳು ಕೂಡ ಇದ್ದಾವೆ. ಸೋಷಿಯಲ್ ಮೀಡ್ಯಾನ ಈಸಿಯಾಗಿ ತೊಗೊಂಡ್ಬೇಡಿ, ನಾವೇನು ಮಾಡಿದ್ರೂ ನಡೆಯುತ್ತೆ. ಯಾಕಂದರೆ ಇತ್ತೀಚೆಗೆ ನೋಡಿದ್ವಿ, ಒಂದು ಕಮೆಂಟ್ ಮಾಡಿರೋ ವ್ಯಕ್ತಿ ರೇಣುಕಾಸ್ವಾಮಿ ಅನ್ನೋನು ಕೂಡ ಟ್ರ್ಯಾಪ್ ಮಾಡಿ ಚಡ್ಡಿ ಕರ್ಕೊಂಬಂದು ಒಂದು ಆತನ ಹತ್ಯೆ ಆಗುತ್ತೆ. ಆ್ಯಂಡ್ ಹತ್ಯೆಯಲ್ಲಿ ಆರೋಪಿಗಳೆಲ್ಲರೂ ಈಗ ಸದ್ಯಕ್ಕೆ ಜೈಲಲ್ಲಿದ್ದಾರೆ. ಅಪರಾಧ ಸಾಬೀತಾಗಬೇಕು, ಅವ್ರ ಮೇಲೆ ಚಾರ್ಜ್ ಶೀಟ್ ಕೂಡ ಆಗಬೇಕು. ಅದಾದಮೇಲೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಅಂದರೆ ಕಮೆಂಟ್ ಮಾಡಿದವರು ಎಲ್ಲೋ ಕೂತ್ಕೊಂಡು ಯಾವುದೋ ಫೇಕ್ ಐ ಡಿ ಉಪಯೋಗಿಸಿ ಕಮೆಂಟ್ ಮಾಡೋರು ಬಿಡಲ್ಲ. ನೀವು ವಿಡಿಯೋ ಮಾಡಿ ನಿಮ್ಮದೇ ಫೇಸ್ನ ಬಳಸ್ಕೊಂಡು, ನಾನೇನೋ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ರೀಲ್ಸ್ ಮಾಡ್ಕೊಂಡು ಫೇಮಸ್ ಆಗ್ತೀನಿ, ಒಂದು ಡೈಲಾಗ್ ಹೊಡ್ಕೊಂಡು ಫೇಮಸ್ ಆಗ್ತೀನಿ, ಮತ್ತೊಂದು ಮಗದೊಂದು ಎಸ್ ಮಾಡಿ. ಬಟ್ ಆದರೆ ಅಲ್ಲಿ ಏನಾದರೂ ನಿಮ್ಮಿಂದ ಏನಾದರೂ ತಪ್ಪಾಗುವಂಥ ಮಾಹಿತಿಗಳು ಆಚೆ ಬಂದರೆ, ತಪ್ಪು ಮಾತುಗಳು ಆಚೆ ಬಂದರೆ ಖಂಡಿತವಾಗಿಯೂ ನಿಮಗೂ ಕೂಡ ಶಿಕ್ಷೆ ಕೊಡ್ತಾರೆ. ಸೊ ಅದರಿಂದ ಏನೇ ಮಾಡೋಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಿ, ಸಾಧ್ಯವಾದಷ್ಟು ಒಳ್ಳೆಯ ವಿಚಾರಗಳನ್ನ, ಒಳ್ಳೆಯ ವಿಷಯಗಳನ್ನು, ಪಾಸಿಟಿವ್ ವಿಚಾರಗಳನ್ನ ಆಚೆ ಕಡೆ ಬಿಡಿ. ಅದರಿಂದ ಫಾಲೋವರ್ಸ್ ಜಾಸ್ತಿ ಆಗಲಿ, ಅವರು ಕೂಡ ಪಾಸಿಟಿವ್ ಥಿಂಕ್ ಮಾಡೋ ಥರ ಆಗಲಿ. ಪಾಸಿಟಿವ್ ಆಗಿ ವಿಚಾರಗಳನ್ನ ಮಾತಾಡಿಕೊಂಡು ನಗ್ಸೋ ಒಂದು ಪ್ರಯತ್ನ ಮಾಡಿ. ಎಂಟರ್ಟೈನ್ಮೆಂಟ್ ಕೂಡ ಪಾಸಿಟಿವ್ ಆಗೇ ಇರಲಿ. ನೆಗೆಟಿವ್ ಆಗೇ ಮಾತಾಡಬೇಕು ಅಥವಾ ನೆಗೆಟಿವ್ ಆಗೇ ತೋರಿಸ್ಬೇಕು ಅನ್ನೋದಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಿಸ್ತು ಅಂತ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ಕಾರ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸ್ಪೀಡ್ ಪ್ಲಸ್ ಕರ್ನಾಟಕ.